ಮತ್ತು ಓಪನ್ ಮಾರ್ಕೆಟ್ ಬಂದ ಪ್ರೈವೇಟ್ದವರಿಗೆಲ್ಲ ಕೊಟ್ಟರು. ಪ್ರೈವೇಟ್ದವರ ತಾವು ಲಾಭ ಆಗ್ತದೆ ನಡೆಸಿದ್ರು, ಲಾಭ ಕಾಣಲಿಕ್ಕೆ ಮಾರ್ಕೊಂಡು ಬಿಡಾಕಿದ್ರು. ಇವತ್ತು ಪೂರ ದಿವಾಳಿ ದೇಶದ 32 PSUಗಳು ಇವತ್ತು ಬಂದಿದ್ದಂಗೆ ಪ್ರೈವೇಟ್ದವರಿಗೆ ಕೊಟ್ಟರು, ಅವ್ರು ನಡೆಸ್ತಾ ಇಲ್ಲ ಸರಿಯಾಗಿ. ಹೀಗಾಗಿ ಎಲ್ಲ ಕಡೆ ಉದ್ಯೋಗ ಇಲ್ಲ. ಕೋಟಿಗಳ ಜನ ಇವತ್ತು ನಿರುದ್ಯೋಗ. ಈ ಪರಿಸ್ಥಿತಿ ಇವತ್ತಿಲ್ಲ. ಹೀಗಾಗಿ ಖಜಾನೆಗಳ ದುಡ್ಡು ಎಲ್ಲಿ ಬರೋದು ಇವ್ರಿಗೆ ಹಂಚಕ್ಕೆ? ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಸಿಕ್ಕಾಪಟ್ಟೆ. ಇವತ್ತು ನೋಡಿ ಎಲ್ಲ ಮಾರ್ಕೆಟ್ ತುಟ್ಟಿ ಒಂದು ಕಪ್ ಸಣ್ಣ ಚಹಾ ಕುಡಿದಾಗ 10 ರೂಪಾಯಿ ಅಂತಾರೆ. ಬಡವ್ರು ಹೆಂಗೆ ಬದುಕೋದು? ಮುಂಜಾನೆ ಸಾಯಂಕಾಲ ದುಡಿದ್ರು 300-400 ಯಾರು ಕೊಡೋದಿಲ್ಲ. ಹೇಳ್ತಾರೆ 500 ಕೊಡ್ತಾರೆ 600 ಕೊಡ್ತಾರೆ ಅಂತೇಳಿ ಹೇಳ್ತಾರೆ ಅಷ್ಟೇ. ಒಂದು ದಿವಸ ನಾವು ಭಾಳ ಅರ್ಜೆಂಟ್ ಇದ್ದಾಗ 500 ಕೊಡ್ಬೋದು. ಊಟ ಟೈಮ್ದಾಗ ಅವ್ರು ಕೊಟ್ಟಷ್ಟೇ ಇವ್ರು ತೊಗೊಂಡಷ್ಟೇ. ಇಂಥ ಪ್ರಸಂಗ ಈ ದೇಶ ತುಂಬ ಅದ. 95% ಜನ ಇದ್ದಾರೆ ಇವತ್ತು. ಅದಕ್ಕೆ ಈ ಗ್ಯಾರಂಟಿ ಸಿದ್ದರಾಮಯ್ಯವ್ರಿಗೆ ಗೆಲ್ಲಾಕಿದ್ದಾರೆ, ಗ್ಯಾರಂಟಿ ಇಲ್ಲ. ಆದರೆ ಅದನ್ನು ಈಗ ಏನು ಮಾಡೋರಪ್ಪ ಅಂದ್ರೆ BJPಗೂ ನಾವು ಗ್ಯಾರಂಟಿ ಕೊಡ್ತೀವಪ್ಪ ಅನ್ನೋರು ಅಂದಾಗ ಗೆಲ್ಲೋದು ಹೆಂಗೆ? ಅದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಇವತ್ತು ನಿಂತು ವಿಚಾರ ಮಾಡಬೇಕಾಗಿದೆ ಯಾವುದಪ್ಪ ಅಂತ. ಯಾಕಂದ್ರೆ ಸೋಷಿಯಲಿಸ್ಟಿಕ್ ವ್ಯೂಸ್ನ ಮೇಲೆ ಬಂದಂಥವ್ರು ಇದ್ದಾರೆ, ಅವ್ರನ್ನ ಪ್ರೀತಿಸಿದಂಥವ್ರು ಅದಾರ, ಇದಕ್ಕೆ ಮುಂದುವರಿಸಿ ಅಂತ ಹೇಳುವಂಥ ಅವ್ರ ಮಿತ್ರರು ಅದಾರ. ಅದು ಗ್ಯಾರಂಟಿ ಮುಂದುವರಿಸ್ತಾರೆ ಅವರು. ಅದ್ರ ಜೊತೆ ಅದನ್ನ ತೊಗೊಂಬಂದ್ರೆ 2022ರಾಗ ಗೆದ್ದರೆ ಮುಂದುವರ್ಸೋದು, ಗೆಲ್ಲಲಿಕ್ಕೆ ಅಂದ್ರೆ BJP ನಡೆಸ್ತಾರೆ. ಅಂದ್ರೆ ಇದಕ್ಕೆ ಪರ್ಯಾಯವಾಗಿ ಇದಕ್ಕಿಂತ ಹೆಚ್ಚಿನ ಏನು ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲೆಕ್ಷನ್ದಲ್ಲಿ ಅಂತ ದುಡ್ಡು ಹಂಚೋದು ಮಾಡೋದು, 500 ಹಂಚ್ತಾರೆ, 1000 ಹಂಚ್ತಾರೆ, ಇವ್ರು 1000 ಹಂಚಾರು, 2000 ಹಂಚ್ತಾರೆ, 2000 ಹಂಚಾರು, 1000 ಹಂಚ್ತಾರೆ. ಇವ್ರು ನಾವು ಕೇಳ್ತೀವಿ. ಸಾರಾಯಿ ಇರ್ತದೆ ಎಲ್ಲ ಹಂಚೋದು ನಾವು ಕೇಳಿದ್ವಿ. ಈಗ ಸಾರಾಯಿ ಮುಗಿತು, ಈ ಗ್ಯಾರಂಟಿಗೆ ಬಂದದ್ದು. ಇನ್ನು ನಂತರ ಏನು? ಇವು ಪರಿಹಾರ ಇಲ್ಲ. ಗ್ಯಾರಂಟಿ ಕೊಡೋದು ಹೋದ್ರೆ ಇದು ಪರಿಹಾರ ಇಲ್ಲದ ಸಮಸ್ಯೆಗಳೆಲ್ಲ ಇವು. ಅದಕ್ಕಿರೋ ಒಂದು ಹಾದಿ ಎಲ್ಲರಿಗೂ ಉದ್ಯೋಗ ಸಿಗುವಂಥದ್ದು ಏನಪ್ಪ? ಅದನ್ನು ಇವತ್ತು ಸಿದ್ದರಾಮಯ್ಯ ವಿಚಾರ ಮಾಡಬೇಕಾಗಿದೆ. ಗ್ಯಾರಂಟಿಗಳ ಜೊತೆ ಉದ್ಯೋಗ ಸೃಷ್ಟಿ ನಿಶ್ಚಿತ. ಈಗ 72,000 ಖಾಲಿ ಅದಾವೆ ಶಿಕ್ಷಕರು. ಮತ್ತೆ ನೋಡಿದೆಲ್ಲ ಕೂಡ 2 ಲಕ್ಷ ಮೇಲೆ ಸಮಥಿಂಗ್ ಅದಾರ. ಅವು 2 ಲಕ್ಷ ಮೇಲ್ಪಟ್ಟು ಎಲ್ಲರೂ ತುಂಬ್ಕೋಬೇಕು. ಒಂದು ಎರಡನೇದು ಎಲ್ಲರಿಗೂ ಮುಂದಿನ ಏನಪ್ಪ ಕ್ಯಾಬಿನೆಟ್ದಲ್ಲಿ ಅಥವಾ ಮುಂದಿನ ನಮ್ಮ ಕಾರ್ಯಾವಧಿಯಲ್ಲೇ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಅನ್ನುವಂತಹ ಒಂದು ಭರವಸೆನ ಈ 2 ವರ್ಷ ಮೂಡಿಸ್ಬೇಕು. ಅಂದಾಗ ಮಾತ್ರ ಕಾಂಗ್ರೆಸ್ಸಿಗೆ ಗೆಲ್ಲಕ್ಕೆ ಸಾಧ್ಯ ಅದ. ಅದರ್ವೈಸ್ ಇಲ್ಲ. ಅಲ್ಲಿ ಜೋರ್ದಾರ್ ಕಾಂಪಿಟೇಷನ್ ಆಗೋದು. ಈ ಸಲ ನೋಡ್ರಿ SIR ಅವ್ರ ಕಡೆ ಅದ. ಕೇಂದ್ರ ಸರ್ಕಾರಕ್ಕೆ SIR ಬಗ್ಗೆ ಗೊತ್ತದ. 90 ಲಕ್ಷ ಪ್ಲಸ್ 27 ಲಕ್ಷ ಲಾಸ್ಟ್ ಟೈಮ್ ಓಟ್ ಹಾಕಿದವ್ರಿಗೆ ಓಟ್ ಹಾಕಕ್ಕೆ ಕೊಡಲಿಲ್ಲ. ಕರ್ನಾಟಕದಲ್ಲಿ ಈಗ ಶುರುವಾಗಿದೆ 90 ಲಕ್ಷ ಮಂದಿ ಕೌಂಟ್